ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕೌಟಿಲ್ಯ ಮ್ಯಾಥ್ಸ್ ಟ್ಯೂಟರ್ ಚಾನೆಲ್ಗೆ ಸ್ವಾಗತಿಸುತ್ತಾ ನಾವು ಇಂದಿನ ತರಗತಿಯಲ್ಲಿ ಜುಲೈ 2024ರ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ. ಮುಂಬರುವ ಪರೀಕ್ಷೆಗಳಾದಂಥ KAS, PSI, FDA, SDA, PC, PDO, ವಿಲೇಜ್ ಅಕೌಂಟೆಂಟ್, ಗ್ರೂಪ್ ಸಿ ಈ ಮುಂತಾದ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳು ನಾವು ಇಂದು ನೋಡೋಣ. ಭೂಸೇನೆಯ ಮುಖ್ಯಸ್ಥರನ್ನಾಗಿ ಉಪೇಂದ್ರ ದ್ವಿವೇದಿಯವರನ್ನು ನೇಮಕ ಮಾಡಲಾಗಿದೆ. ಭೂಸೇನೆಯ ಮುಖ್ಯಸ್ಥರನ್ನಾಗಿ ಉಪೇಂದ್ರ ದ್ವಿವೇದಿಯವರನ್ನು ನೇಮಕ ಮಾಡಲಾಗಿದೆ. ಈ ಭೂಸೇನೆಯನ್ನು ಸ್ಥಾಪನೆ ಆದದ್ದು ಏಪ್ರಿಲ್ 1, 1895ರಂದು ಸ್ಥಾಪನೆಯಾಯಿತು. ಈ ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಎಂದು ಕರೆಯುತ್ತಾರೆ. ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಎಂದು ಕರೆಯುತ್ತಾರೆ. ಪ್ರತಿ ವರ್ಷ ಜನವರಿ 15ರಂದು ಭೂಸೇನಾ ದಿನವನ್ನು ಆಚರಿಸಲಾಗುತ್ತದೆ. ಭೂಸೇನೆಯ ಮುಖ್ಯಸ್ಥರನ್ನು ರಾಷ್ಟ್ರಪತಿಯವರು ಆಯ್ಕೆ ಮಾಡುತ್ತಾರೆ. ಭೂಸೇನೆಯ ಮುಖ್ಯಸ್ಥರನ್ನು ರಾಷ್ಟ್ರಪತಿಯವರು ಆಯ್ಕೆ ಮಾಡುತ್ತಾರೆ. ಭೂಸೇನೆಯ ಮುಖ್ಯಸ್ಥರ ಕಾಲಾವಧಿ 3 ವರ್ಷ ಅಥವಾ 62 ವರ್ಷ ವಯಸ್ಸಿನವರೆಗೆ. ಭೂಸೇನೆಯ ಮುಖ್ಯಸ್ಥರ ಕಾಲಾವಧಿ 3 ವರ್ಷ ಅಥವಾ 62 ವರ್ಷ ವಯಸ್ಸಿನವರೆಗೆ. ನೆಕ್ಸ್ಟ್, ಭಾರತೀಯ ನೌಕಾಪಡೆ. ಭಾರತೀಯ ನೌಕಾಪಡೆ ಭಾರತೀಯ ನೌಕಾಪಡೆ ಈ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಕರೆಯುತ್ತಾರೆ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಕರೆಯುತ್ತಾರೆ. ನೌಕಾಪಡೆಯ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 4ರಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಡಿಸೆಂಬರ್ 4ರಂದು ನೌಕಾಪಡೆಯ ದಿನವನ್ನಾಗಿ ಆಚರಿಸುತ್ತಾರೆ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ರಾಷ್ಟ್ರಪತಿಯವರು ಆಯ್ಕೆ ಮಾಡುತ್ತಾರೆ. ಯಾರು ಆಯ್ಕೆ ಮಾಡುತ್ತಾರೆ ಅಂದರೆ ರಾಷ್ಟ್ರಪತಿಯವರು ಆಯ್ಕೆ ಮಾಡುತ್ತಾರೆ. ನೌಕಾಪಡೆಯ ಮುಖ್ಯಸ್ಥರ ಕಾಲಾವಧಿಯು 3 ವರ್ಷ ಅಥವಾ 62 ವರ್ಷ ವಯಸ್ಸಿನವರೆಗೆ. ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಯಾರಿದ್ದಾರೆಂದರೆ ದಿನೇಶ್ ಕುಮಾರ್ ತ್ರಿಪಾಠಿ. ನೆಕ್ಸ್ಟ್, ಭಾರತೀಯ ವಾಯುಪಡೆ. ಭಾರತೀಯ ವಾಯುಪಡೆಯ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಎಂದು ಕರೆಯುತ್ತಾರೆ. ಭಾರತೀಯ ವಾಯುಪಡೆಯ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 8ರಂದು ಆಚರಿಸುತ್ತಾರೆ. ಭಾರತೀಯ ವಾಯುಪಡೆಯ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 8ರಂದು ಆಚರಿಸಲಾಗುತ್ತದೆ. ಭಾರತೀಯ ವಾಯುಪಡೆಯ ಮುಖ್ಯಸ್ಥರನ್ನು ಯಾರು ಆಯ್ಕೆ ಮಾಡುತ್ತಾರೆ ಎಂದರೆ ರಾಷ್ಟ್ರಪತಿಯವರು ಆಯ್ಕೆ ಮಾಡುತ್ತಾರೆ. ವಾಯುಪಡೆಯ ಮುಖ್ಯಸ್ಥರ ಅಧಿಕಾರಾವಧಿಯು ಅಥವಾ ಕಾಲಾವಧಿಯು 3 ವರ್ಷ ಅಥವಾ 62 ವರ್ಷ ವಯಸ್ಸಿನವರೆಗೆ ಇರುತ್ತದೆ. 3 ವರ್ಷ ಅಥವಾ 62 ವರ್ಷ ವಯಸ್ಸಿನವರೆಗೆ ಇರುತ್ತದೆ. ಪ್ರಸ್ತುತವಾಗಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ಯಾರು ಅಂದರೆ ವಿವೇಕ್ ರಾಮ್ ಚೌಧರಿ. ಯಾರೆಂದರೆ ವಿವೇಕ್ ರಾಮ್ ಚೌಧರಿ. ನೆಕ್ಸ್ಟ್, ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಸಬ್ ಲೆಫ್ಟಿನೆಂಟ್ ಯಾರಪ್ಪ ಅಂದ್ರೆ ಅನಾಮಿಕಾ ಬಿ ರಾಜು. ನೆಕ್ಸ್ಟ್, SBIನ 27ನೇ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂದರೆ ಶ್ರೀನಿವಾಸುಲು ಶೆಟ್ಟಿ ಅವರನ್ನು. SBIನ 27ನೇ ಅಧ್ಯಕ್ಷರಾಗಿ ಶ್ರೀನಿವಾಸುಲು ಶೆಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ SBIನ ಬಗ್ಗೆ ಸ್ವಲ್ಪ ನೋಡೋಣ. 1955 ಏಪ್ರಿಲ್ 30ರಂದು ಇಂಪೀರಿಯರ್ ಬ್ಯಾಂಕ್ ಆಫ್ ಇಂಡಿಯಾವನ್ನು SBI ಎಂದು ಮರುನಾಮಕರಣ ಮಾಡಲಾಯಿತು. ಮೊದಲು ಏನಪ್ಪಾ ಅಂದ್ರೆ SBI ಇರೋದಕ್ಕಿಂತ ಮೊದಲು ಇದರ ಹೆಸರು ಏನಿತ್ತಪ್ಪ ಅಂದ್ರೆ ಇಂಪೀರಿಯರ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಇಂಪೀರಿಯರ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದದನ್ನ 1955 ಏಪ್ರಿಲ್ 30ರಂದು SBI ಎಂದು ಮರುನಾಮಕರಣ ಮಾಡುತ್ತಾರೆ. ನೆಕ್ಸ್ಟ್, SBI
ಬ್ಯಾಂಕ್ SBI ಬ್ಯಾಂಕ್ 1955 ಜುಲೈ 1ರಂದು ರಾಷ್ಟ್ರೀಕರಣಗೊಂಡಿತು. SBI ಬ್ಯಾಂಕ್ 1955 ಜುಲೈ 1ರಂದು ರಾಷ್ಟ್ರೀಕರಣಗೊಂಡಿತು. ನೆಕ್ಸ್ಟ್, SBIನ ಮೊದಲ ಮುಖ್ಯಸ್ಥ ಜಾನ್ ಮತಾಯಿ. SBIನ ಮೊದಲ ಮುಖ್ಯಸ್ಥ ಜಾನ್ ಮತಾಯಿ. ನೆಕ್ಸ್ಟ್, SBIನ ಮೊದಲ ಮಹಿಳಾ ಮುಖ್ಯಸ್ಥ ಯಾರಪ್ಪ ಅಂದ್ರೆ ಅರುಂಧತಿ ಭಟ್ಟಾಚಾರ್ಯ. ಯಾರಂದ್ರೆ ಅರುಂಧತಿ ಭಟ್ಟಾಚಾರ್ಯ. SBIನ ಬ್ಯಾಂಕ್ನ 26ನೇ ಅಧ್ಯಕ್ಷ ಯಾರಂದ್ರೆ ದಿನೇಶ್ ಕುಮಾರ್ ಖರ್. ಯಾರಂದ್ರೆ ದಿನೇಶ್ ಕುಮಾರ್ ಖರ್. ನೆಕ್ಸ್ಟ್, ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ 2024. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ 2024. ಫ್ರೆಂಚ್ ಓಪನ್ ಟೆನ್ನಿಸ್ ಸ್ಥಾಪನೆ ಆದದ್ದು 1891ರಂದು. ಫ್ರೆಂಚ್ ಓಪನ್ ಟೆನ್ನಿಸ್ ಸ್ಥಾಪನೆ ಆದದ್ದು 1891ರಂದು. ಫ್ರೆಂಚ್ ಈ 2024ರಲ್ಲಿ ನಡೆದಂತಹ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ನ ಆವೃತ್ತಿ ಎಷ್ಟನೇದಪ್ಪ ಅಂದ್ರೆ 123ನೇ ಆವೃತ್ತಿ ಆಗಿದೆ. ಫ್ರೆಂಚ್ ಓಪನ್ ಟೆನ್ನಿಸ್ ನಡೆದದ್ದು ಎಲ್ಲಪ್ಪ ಅಂದ್ರೆ ನಡೆದಂತ ಸ್ಥಳ ಯಾವ್ದಪ್ಪ ಅಂದ್ರೆ ರೋಲ್ಯಾಂಡ್ ನ ಗ್ಯಾರೋಸ್ ಕ್ರೀಡಾಂಗಣದಲ್ಲಿ. ಫ್ರೆಂಚ್ ಓಪನ್ ಟೆನ್ನಿಸ್ ನ ಮೈದಾನ ಯಾವ್ದಪ್ಪ ಅಂದ್ರೆ ಕ್ಲೇ ಕೋರ್ಟ್. ಫ್ರೆಂಚ್ ಓಪನ್ ಟೆನ್ನಿಸ್ ನ ಮೈದಾನ ಕ್ಲೇ ಕೋರ್ಟ್. ನೆಕ್ಸ್ಟ್, ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ 2024ರಲ್ಲಿ ಪುರುಷರ ಸಿಂಗಲ್ಸ್ ಚಾಂಪಿಯನ್ ಯಾರಾಗಿದ್ದಾರೆ ಅಂದ್ರೆ ಕಾರ್ಲೋಸ್ ಅಲ್ಕ್ರಾಜ್. ಯಾರಂದ್ರೆ ಕಾರ್ಲೋಸ್ ಅಲ್ಕ್ರಾಜ್. ಈ ಕಾರ್ಲೋಸ್ ಅಲ್ಕ್ರಾಜ್ ರವರು ಸ್ಪೇನ್ ದೇಶದವರು. ಯಾವ ದೇಶದವರು? ಸ್ಪೇನ್ ದೇಶದವರು. 2024ರ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ನ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಯಾರಂದ್ರೆ ಈಗ ಸ್ವಿಯಾಟೆಕ್. ಯಾರಂದ್ರೆ ಈಗ ಸ್ವಿಯಾಟೆಕ್. ಈ ಈಗ ಸ್ವಿಯಾಟೆಕ್ ರವರ ದೇಶ ಯಾವ್ದಪ್ಪ ಅಂದ್ರೆ ಪೋಲೆಂಡ್ ದೇಶ. ಈ ಈಗ ಸ್ವಿಯಾಟೆಕ್ ಅವರು ಪೋಲೆಂಡ್ ದೇಶದವರು. ಪುರುಷರ ಡಂಬಲ್ಸ್ ಚಾಂಪಿಯನ್ ಯಾರಂದ್ರೆ ಮೆಟ್ ಪಾವಿಕ್ ಮತ್ತು ಮಾರ್ಸಲೋ ಅಲೆವಾರೋ. ನೆಕ್ಸ್ಟ್, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಸ್ಥಾಪನೆ ಆದದ್ದು 1905ರಲ್ಲಿ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಸ್ಥಾಪನೆ ಆದದ್ದು 1905ರಲ್ಲಿ. ಈ ಒಂದು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ನಡೆಯುವಂತ ಸ್ಥಳ ಎಲ್ಲಪ್ಪ ಅಂದ್ರೆ ಮೆಲ್ಬೋರ್ನ್. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ನ ಮೈದಾನ ಯಾವ್ದಪ್ಪ ಅಂದ್ರೆ ಹಾರ್ಡ್ ಕೋರ್ಟ್. ನೆಕ್ಸ್ಟ್, ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್. ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಸ್ಥಾಪನೆ ಆದದ್ದು 1877ರಲ್ಲಿ. ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಸ್ಥಾಪನೆ ಆದದ್ದು 1877ರಲ್ಲಿ. ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ನಡೆಯುವಂತ ಸ್ಥಳ ಯಾವ್ದಪ್ಪ ಅಂದ್ರೆ ಲಂಡನ್. ಎಲ್ಲಿ? ಲಂಡನ್. ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ನ ಮೈದಾನ ಗ್ರಾಸ್ ಕೋರ್ಟ್. ಎಲ್ಲಪ್ಪ ಅಂದ್ರೆ ಗ್ರಾಸ್ ಕೋರ್ಟ್. ನೆಕ್ಸ್ಟ್, US ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಸ್ಥಾಪನೆ ಆದದ್ದು 1881. US ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಸ್ಥಾಪನೆ ಆದದ್ದು 1881. ಈ ಟೂರ್ನಮೆಂಟ್ ನಡೆಯುವಂತ ಸ್ಥಳ ನ್ಯೂಯಾರ್ಕ್. ಮತ್ತು US ಓಪನ್ ಟೆನ್ನಿಸ್ ಟೂರ್ನಮೆಂಟ್ ನ ಮೈದಾನ ಹಾರ್ಡ್ ಕೋರ್ಟ್. ನೆಕ್ಸ್ಟ್, ಕೇಂದ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದವರು ಯಾರಪ್ಪ ಅಂದ್ರೆ ಕೇಂದ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದವರು ಕೆ ರಾಧಾಕೃಷ್ಣನ್. ಯಾರಂದ್ರೆ ಕೆ ರಾಧಾಕೃಷ್ಣನ್. ಈ ಕೆ ರಾಧಾಕೃಷ್ಣನ್ ಅವರು ಅಧ್ಯಕ್ಷತೆಯಲ್ಲಿ ಒಟ್ಟು ಈ ಸಮಿತಿಯಲ್ಲಿ ಒಬ್ಬರು ಅಧ್ಯಕ್ಷರು, 6 ಜನ ಸದಸ್ಯರು ಕೂಡಿ ಈ ಸಮಿತಿಯನ್ನು ರಚನೆಯಾಗಿದೆ. ಈ ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಡಾಕ್ಟರ್ ಕೆ ರಾಧಾಕೃಷ್ಣನ್. ಈ ಡಾಕ್ಟರ್ ಕೆ ರಾಧಾಕೃಷ್ಣನ್ ಅವರು ಇಸ್ರೋದ ಮಾಜಿ ಅಧ್ಯಕ್ಷರು. ಇನ್ನು ಉಳಿದಂತಹ 6 ಜನ ಸದಸ್ಯರು ಯಾರಪ್ಪ ಅಂದ್ರೆ ಪ್ರೊಫೆಸರ್ BK ರಾವ್, ನೆಕ್ಸ್ಟ್ ರಣದೀಪ್ ಗುಲೇರಿಯಾ, ನೆಕ್ಸ್ಟ್ ಪ್ರೊಫೆಸರ್ ರಾಮಮೂರ್ತಿ ಕೆ, ನೆಕ್ಸ್ಟ್ ಪಂಕಜ್ ಬನ್ಸಾಲ್, ನೆಕ್ಸ್ಟ್ ಆದಿತ್ಯ ಮಿತ್ತಲ್, ನೆಕ್ಸ್ಟ್ ಗೋವಿಂದ್ ಜೈಸ್ವಾಲ್. ಈ 6 ಜನ ಒಂದು ಸದಸ್ಯರ ಸಮಿತಿ ಮತ್ತು ಒಬ್ಬ ಅಧ್ಯಕ್ಷರನ್ನು ಕೂಡಿ ಒಟ್ಟು 7 ಜನರ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಎದುರು ಸಲುವಾಗಪ್ಪ ಅಂದ್ರೆ
ಕೇಂದ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮಿತಿಯ ಸುಧಾರಣೆಯ ಸಲುವಾಗಿ ಅಂದ್ರೆ ನೆಕ್ಸ್ಟ್ NTA ಮುಖ್ಯಸ್ಥರಾಗಿ ಪ್ರದೀಪ್ ಸಿಂಗ್ ಖರೋಲ್ ಅವರನ್ನು ನೇಮಕ ಮಾಡಲಾಗಿದೆ. NTA ಮುಖ್ಯಸ್ಥರಾಗಿ ಪ್ರದೀಪ್ ಸಿಂಗ್ ಖರೋಲ್ ಅವರನ್ನು ನೇಮಕ ಮಾಡಲಾಗಿದೆ. ಈ NTA ಸ್ಥಾಪನೆಯಾದದ್ದು 2017ರಲ್ಲಿ. NTA ಸ್ಥಾಪನೆಯಾದದ್ದು 2017ರಲ್ಲಿ. NTA ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಎಲ್ಲಿದೆ? ನವದೆಹಲಿಯಲ್ಲಿದೆ. NTA ಎಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಉಪಲೋಕಾಯುಕ್ತರಾಗಿ ನ್ಯಾಯಮೂರ್ತಿ ಬಿ ವೀರಪ್ಪನವರನ್ನು ನೇಮಕ ಮಾಡಲಾಗಿದೆ. ಕರ್ನಾಟಕ ರಾಜ್ಯದ ಉಪಲೋಕಾಯುಕ್ತರಾಗಿ ನ್ಯಾಯಮೂರ್ತಿ ಬಿ ವೀರಪ್ಪನವರನ್ನು ನೇಮಕ ಮಾಡಲಾಗಿದೆ. ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರನ್ನು ನೇಮಕ ಮಾಡುವವರು ಯಾರಂದ್ರೆ ರಾಜ್ಯಪಾಲರು. ಯಾರು ನೇಮಕ ಮಾಡ್ತಾರಂದ್ರೆ ರಾಜ್ಯಪಾಲರು. ಮತ್ತು ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರನ್ನು ಪ್ರಮಾಣ ವಚನ ಯಾರಿಂದ ಸ್ವೀಕಾರ ಮಾಡಿಕೊಳ್ಳುತ್ತಾರೆ ಅಂದ್ರೆ ರಾಜ್ಯಪಾಲರಿಂದ. ನೆಕ್ಸ್ಟ್ ರಾಜ್ಯ ಚುನಾವಣಾ ಆಯುಕ್ತರಾಗಿ GS ಸಂಗ್ರೇಸಿ ಅವರನ್ನು ನೇಮಕ ಮಾಡಲಾಗಿದೆ. ರಾಜ್ಯ ಚುನಾವಣಾ ಆಯುಕ್ತರಾಗಿ GS ಸಂಗ್ರೇಸಿ ಅವರನ್ನು ನೇಮಕ ಮಾಡಲಾಗಿದೆ. ರಾಜ್ಯ ಚುನಾವಣಾ ಆಯೋಗವನ್ನು ಭಾರತ ಸಂವಿಧಾನದ 243K ಮತ್ತು 243ZA ಅಡಿಯಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ ಎಂದರೆ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ರಾಜ್ಯ ಚುನಾವಣಾ ಆಯೋಗದ ಮೊದಲ ಆಯುಕ್ತರು ಯಾರೆಂದರೆ PS ನಾಗರಾಜನ್. ನೆಕ್ಸ್ಟ್ ICC ಪುರುಷರ T20 ವಿಶ್ವಕಪ್ 2024ರ ಚಾಂಪಿಯನ್ ದೇಶ ಯಾವುದಂದ್ರೆ ಭಾರತ. ಈ ICC T20 2020ರ ICC T20 ವಿಶ್ವಕಪ್ 2024ರ ಆತಿಥ್ಯ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಆತಿಥ್ಯ ರಾಷ್ಟ್ರಗಳು ಯಾವಂದ್ರೆ USA ಮತ್ತು ವೆಸ್ಟ್ ಇಂಡೀಸ್. ಈ 2024ರಲ್ಲಿ ನಡೆದಂತಹ ICC ಪುರುಷರ T20 ವಿಶ್ವಕಪ್ ನಲ್ಲಿ ರನ್ನರ್ ಅಪ್ ಆದಂತಹ ತಂಡ ಸೌತ್ ಆಫ್ರಿಕಾ. ಯಾವ ತಂಡ? ಸೌತ್ ಆಫ್ರಿಕಾ. ICC ಪುರುಷರ T20 ವಿಶ್ವಕಪ್ ನ ಭಾರತದ ತಂಡದ ನಾಯಕ ಯಾರಪ್ಪ ಅಂದ್ರೆ ರೋಹಿತ್ ಶರ್ಮಾ. ಯಾರಂದ್ರೆ ರೋಹಿತ್ ಶರ್ಮಾ. ಪಂದ್ಯದ ಶ್ರೇಷ್ಠ ಪ್ರಶಸ್ತಿ ಯಾರಿಗೆ ಸಿಗಲಾಗಿದೆಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಕೊಡಲಾಗಿದೆ. ಅದೇ ರೀತಿಯಾಗಿ ಟೂರ್ನಿ ಶ್ರೇಷ್ಠ ಯಾರಿಗೆ ಕೊಡಲಾಗಿದೆಪ್ಪ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವರಿಗೆ ಕೊಡಲಾಗಿದೆ. ನೆಕ್ಸ್ಟ್ ಭಾರತದ ICC ಪುರುಷರ T20 ವಿಶ್ವಕಪ್ ಚಾಂಪಿಯನ್ ಗೆದ್ದಂತದ್ದು 2ನೇ ಬಾರಿ ಭಾರತ ದೇಶವು. ಈ ಪ್ರಸ್ತುತವಾಗಿ 2024ರಲ್ಲಿ. ಇದಕ್ಕಿಂತ ಮೊದಲು ಯಾವಾಗಪ್ಪ ಅಂದ್ರೆ 2007ರಲ್ಲಿ. ಆ 2007ರಲ್ಲಿ ನಡೆದಂತಹ ICC ಪುರುಷರ T20 ವಿಶ್ವಕಪ್ ನ ಆತಿಥ್ಯ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಸೌತ್ ಆಫ್ರಿಕಾ. ಅದೇ ರೀತಿಯಾಗಿ ರನ್ನರ್ ಅಪ್ ಆದಂತಹ ತಂಡ ಯಾವ್ದಪ್ಪ ಅಂದ್ರೆ ಪಾಕಿಸ್ತಾನ್. ಮತ್ತು ಆ ಸಮಯದಲ್ಲಿ ಭಾರತ ತಂಡದ ನಾಯಕರು ಯಾರಾಗಿದ್ದಾರಪ್ಪ ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ. ಯಾರಂದ್ರೆ ಮಹೇಂದ್ರ ಸಿಂಗ್ ಧೋನಿ. ನೆಕ್ಸ್ಟ್ G7 ರಾಷ್ಟ್ರಗಳ 50ನೇ ಶೃಂಗಸಭೆ. G7 ರಾಷ್ಟ್ರಗಳ 50ನೇ ಶೃಂಗಸಭೆಯು ಇಟಲಿಯ ಅಪುಲಿಯಾದಲ್ಲಿ ಜರುಗಿತು. 2024ರ ಜೂನ್ 13ರಿಂದ 15ರವರೆಗೆ 3 ದಿನಗಳ ಕಾಲ G7 ರಾಷ್ಟ್ರಗಳ 50ನೇ ಶೃಂಗಸಭೆಯು ಇಟಲಿಯ ಅಪುಲಿಯಾದಲ್ಲಿ ಜರುಗಿತು. ಇಟಲಿಯ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಜರುಗಿತು. ಈ ಒಂದು ಸಭೆ ಯಾರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಪ್ಪ ಅಂದ್ರೆ ಇಟಲಿಯ ಅಧ್ಯಕ್ಷತೆಯಲ್ಲಿ. ನೆಕ್ಸ್ಟ್ G7 ರಾಷ್ಟ್ರಗಳ ಒಕ್ಕೂಟವು ಅಭಿವೃದ್ಧಿ ಹೊಂದಿದ ಮತ್ತು ಕೈಗಾರಿಕಾ ರಾಷ್ಟ್ರಗಳ ಒಕ್ಕೂಟವಾಗಿದೆ. ನೆಕ್ಸ್ಟ್ ಈ ರಾಷ್ಟ್ರಗಳ ಒಕ್ಕೂಟದಲ್ಲಿ
ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಮತ್ತು ಅಮೆರಿಕ ರಾಷ್ಟ್ರಗಳಿವೆ. ಯಾವ ರಾಷ್ಟ್ರಗಳಿವೆ ಅಂದರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಮತ್ತು ಅಮೆರಿಕ ರಾಷ್ಟ್ರಗಳಿವೆ. ನೆಕ್ಸ್ಟ್ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2024ರಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಷ್ಟನೇದಪ್ಪ ಅಂದ್ರೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಧ್ಯೇಯ ವಾಕ್ಯ ಏನಪ್ಪ ಅಂದ್ರೆ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ. ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಾವ ಒಂದು ಸ್ಥಳದಲ್ಲಿ ನಡೀತಪ್ಪ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿನ ದಾಲ್ ಸರೋವರದ ದಡದಲ್ಲಿರುವ ಶೇರ್-ಇ-ಕಾಶ್ಮೀರ್ ಅಂತಾರಾಷ್ಟ್ರೀಯ ಸಮ್ಮೇಳನ ಕೇಂದ್ರದಲ್ಲಿ ನಡೆಯಿತು. ಶೇರ್-ಇ-ಕಾಶ್ಮೀರ್ ಅಂತಾರಾಷ್ಟ್ರೀಯ ಸಮ್ಮೇಳನ ಕೇಂದ್ರದಲ್ಲಿ ನಡೆಯಿತು. ನೆಕ್ಸ್ಟ್ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 2015 ಜೂನ್ 21ರಂದು ನವದೆಹಲಿಯ ರಾಜ್ಪಥ್ದಲ್ಲಿ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು. ನೆಕ್ಸ್ಟ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಯಾರನ್ನು ನೇಮಕ ಮಾಡಿದ್ದಾರೆ ಅಂದರೆ ಅಜಿತ್ ದೋವಲ್ ಅವರನ್ನು ನೇಮಕ ಮಾಡಲಾಗಿದೆ. ಯಾರನ್ನಪ್ಪ ಅಂದ್ರೆ ಅಜಿತ್ ದೋವಲ್ ರವರನ್ನು ನೇಮಕ ಮಾಡಲಾಗಿದೆ. ಇವರು 3ನೇ ಅವಧಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕವಾಗಿದ್ದಾರೆ. ನೆಕ್ಸ್ಟ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅಜಿತ್ ದೋವಲ್ ರವರು 3ನೇ ಅವಧಿಗೆ ಮರು ನೇಮಕ ಮಾಡಲಾಗಿದೆ. ನೆಕ್ಸ್ಟ್ ಕೀರ್ತಿ ಚಕ್ರ ಪಡೆದ ಮೊದಲ ಪೊಲೀಸ್ ಅಧಿಕಾರಿ ಅಜಿತ್ ದೋವಲ್. ಕೀರ್ತಿ ಚಕ್ರ ಪಡೆದ ಮೊದಲ ಪೊಲೀಸ್ ಅಧಿಕಾರಿ ಯಾರಂದ್ರೆ ಅಜಿತ್ ದೋವಲ್. ನೆಕ್ಸ್ಟ್ 1988ರಲ್ಲಿ ಅಮೃತಸರದಲ್ಲಿ ಕೈಗೊಂಡ ಆಪರೇಷನ್ ಥಂಡರ್ 2 ನಲ್ಲಿ ಪ್ರಮುಖ ಪಾತ್ರ ಯಾರು ವಹಿಸ್ತಾರಪ್ಪ ಅಂದ್ರೆ ಅಜಿತ್ ದೋವಲ್ ರವರು. ಅಜಿತ್ ದೋವಲ್ ರವರನ್ನು ಭಾರತದ ಜೇಮ್ಸ್ ಬಾಂಡ್ ಎಂದು ಖ್ಯಾತರಾಗಿದ್ದಾರೆ. ಅಜಿತ್ ದೋವಲ್ ರವರು ಭಾರತದ ಜೇಮ್ಸ್ ಬಾಂಡ್ ಎಂದು ಖ್ಯಾತರಾಗಿದ್ದಾರೆ. ನೆಕ್ಸ್ಟ್ ಭಾರತದ ಗುಪ್ತಚರ ಇಲಾಖೆ ಐಬಿ ಮತ್ತು ರಾ. ಐಬಿ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ. ಐಬಿಯು ಭಾರತದ ಆಂತರಿಕ ಭದ್ರತೆ ಮತ್ತು ವೃತ್ತಿಪರ ಗುಪ್ತಚರ ಸಂಸ್ಥೆಯಾಗಿದೆ. ಐಬಿ ಸಂಸ್ಥೆಯು ಭಾರತದ ಆಂತರಿಕ ಭದ್ರತೆ ಮತ್ತು ವೃತ್ತಿಪರ ಗುಪ್ತಚರ ಸಂಸ್ಥೆಯಾಗಿದೆ. ಐಬಿ ಕೇಂದ್ರ ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಐಬಿ ಯಾರ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂದರೆ ಕೇಂದ್ರ ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ಸಂಸ್ಥೆಯು ಜಗತ್ತಿನ ಹಳೆಯ ಗುಪ್ತಚರ ಸಂಸ್ಥೆ. ಯಾವ ಸಂಸ್ಥೆ? ಹಳೆಯ ಗುಪ್ತಚರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಯಾವುದಪ್ಪ ಅಂದ್ರೆ ಐಬಿ. ನೆಕ್ಸ್ಟ್ ರಾ ಎಂದರೆ ರಿಸರ್ಚ್ ಮತ್ತು ಅನಾಲಿಸಿಸ್ ವಿಂಗ್. ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್. ರಾ ಎಂದರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್. ರಾ ಒಂದು ವಿದೇಶಗಳಲ್ಲಿ ಗುಪ್ತಚರ ಕಾರ್ಯನಿರ್ವಹಿಸುವ ದೇಶದ ಉನ್ನತ ಸಂಸ್ಥೆಯಾಗಿದೆ. ನೆಕ್ಸ್ಟ್ 1968ರಲ್ಲಿ ರಾವನ್ನು ಸ್ಥಾಪಿಸಲಾಯಿತು. ರಾವನ್ನು ಸ್ಥಾಪಿಸಿದ ಎಷ್ಟರಲ್ಲಿಪ್ಪ ಅಂದ್ರೆ 1968ರಲ್ಲಿ. ರಾ ಸಂಸ್ಥೆಯು ಪ್ರಧಾನಿ ಅವರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ರಾ ಸಂಸ್ಥೆಯು ಯಾರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಪ್ರಧಾನಿಯವರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಶೇಖ್ ಹಸೀನಾ ಯಾರಂದ್ರೆ ಶೇಖ್ ಹಸೀನಾ. ಈ ಶೇಖ್ ಹಸೀನಾ ಅವರು ಜಗತ್ತಿನ ದೀರ್ಘಾವಧಿ ಆಳ್ವಿಕೆ ನಡೆಸಿದ ಸರ್ಕಾರವೊಂದರ ಮುಖ್ಯಸ್ಥ ಎಂಬ ಕೀರ್ತಿಗೆ ಶೇಖ್ ಹಸೀನಾ ಅವರು ಪಾತ್ರರಾಗಿದ್ದಾರೆ. ನೆಕ್ಸ್ಟ್ ಜಗತ್ತಿನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಂದ್ರೆ ಸಿರಿಮಾವೋ ಬಂಡಾರ ನಾಯಿಕೆ. ಇವರೇನಪ್ಪ ಅಂದ್ರೆ ಜಗತ್ತಿನ ಮೊದಲ ಮಹಿಳಾ ಪ್ರಧಾನಮಂತ್ರಿ. ನೆಕ್ಸ್ಟ್ ಭಾರತದ ದೀರ್ಘಾವಧಿ ಮಹಿಳಾ ಪ್ರಧಾನಮಂತ್ರಿ ಯಾರೆಂದರೆ
ಇಂದಿರಾ ಗಾಂಧಿ. ಯಾರಂದ್ರೆ ಇಂದಿರಾ ಗಾಂಧಿ. ನೆಕ್ಸ್ಟ್, ಡಚ್ ಮಾಜಿ ಪ್ರಧಾನಿ ಮಾರ್ಕ್ ರುಟ್ಟೆ. ಡಚ್ ಮಾಜಿ ಪ್ರಧಾನಿ ಮಾರ್ಕ್ ರುಟ್ಟೆ. ನೋಡ್ರಿ, ಮಾರ್ಕ್ ರುಟ್ಟೆ ಅವರನ್ನು NTO ದ ಮುಂದಿನ ಅಧ್ಯಕ್ಷರಾಗಿ ಅವರ ಹೆಸರು ಅಂತಿಮಗೊಳಿಸಲಾಗಿದೆ. ಯಾರ ಹೆಸರಪ್ಪ ಅಂದ್ರೆ ಮಾರ್ಕ್ ರುಟ್ಟೆ ಅವರ ಹೆಸರು. NTO ಎಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನೆಕ್ಸ್ಟ್ ನೋಡಿ, NTO 1949 ಏಪ್ರಿಲ್ 4ರಂದು ವಾಷಿಂಗ್ಟನ್ DC-ಯಲ್ಲಿ ಉತ್ತರ ಅಟ್ಲಾಂಟಿಕ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ NATO ಸಂಸ್ಥೆಯು ಅಸ್ತಿತ್ವಕ್ಕೆ ಬಂದಿತು. NTOದಲ್ಲಿ ಒಟ್ಟು 32 ರಾಷ್ಟ್ರಗಳಿವೆ. NTOದಲ್ಲಿ ಒಟ್ಟು ಎಷ್ಟು ರಾಷ್ಟ್ರಗಳಿವೆ? 32 ರಾಷ್ಟ್ರಗಳಿವೆ. 32ನೇ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಸ್ವೀಡನ್. ಯಾವ್ದಪ್ಪ ಅಂದ್ರೆ ಸ್ವೀಡನ್. 32ನೇ ರಾಷ್ಟ್ರ ಆಗಿ ಸೇರ್ಪಡೆಗೊಂಡಂತಹ ದೇಶ ಯಾವ್ದಪ್ಪ ಅಂದ್ರೆ ಸ್ವೀಡನ್. NATOದ ಕಾರ್ಯದರ್ಶಿ ಅವರು NATO ಸಚಿವಾಲಯದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. NATOದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ನೆಕ್ಸ್ಟ್, ಭಾರತೀಯ ಸೇನೆಯ ಬತ್ತಳಿಕೆಗೆ ಆತ್ಮಾಹುತಿ ಎಂದು ಬಿಂಬಿಸಿದ ಅಸ್ತ್ರ ಯಾವುದಂದ್ರೆ ನಾಗಾಸ್ತ್ರ-1 ಡ್ರೋನ್. ಯಾವುದಂದ್ರೆ ನಾಗಾಸ್ತ್ರ-1 ಡ್ರೋನ್. ಈ ನಾಗಾಸ್ತ್ರ-1 ಡ್ರೋನ್ ಶತ್ರುಗಳ ತರಬೇತಿ ಶಿಬಿರದ ಮೇಲೆ ಶತ್ರುಗಳ ತರಬೇತಿ ಶಿಬಿರಗಳು ಹಾಗೂ ಉಗ್ರರ ಲಾಂಚ್ ಪ್ಯಾಡ್ಗಳ ಮೇಲೆ ಅತ್ಯಂತ ನಿಖರವಾಗಿ ದಾಳಿ ನಡೆಸಿ ಯೋಧರ ಜೀವ ಉಳಿಸುವಂತ ಡ್ರೋನ್ ಯಾವ್ದಪ್ಪ ಅಂದ್ರೆ ಆತ್ಮಾಹುತಿ ನಾಗಾಸ್ತ್ರ-1. ಏನಪ್ಪ ಅಂದ್ರೆ ಶತ್ರುಗಳ ತರಬೇತಿ ಶಿಬಿರಗಳು ಹಾಗೂ ಉಗ್ರರ ಲಾಂಚ್ ಪ್ಯಾಡ್ಗಳ ಮೇಲೆ ಅತ್ಯಂತ ನಿಖರವಾಗಿ ದಾಳಿ ನಡೆಸಿ ಯೋಧರ ಜೀವ ಉಳಿಸುವಂತಹ ಡ್ರೋನ್ ಯಾವ್ದಪ್ಪ ಅಂದ್ರೆ ಆತ್ಮಾಹುತಿ ನಾಗಾಸ್ತ್ರ-1 ಡ್ರೋನ್. ನೆಕ್ಸ್ಟ್, ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ 2024ರ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂದ್ರೆ ನವದೆಹಲಿಯಲ್ಲಿ ನಡೆಯಿತು. ಎಲ್ಲಿಪ್ಪ ಅಂದ್ರೆ ನವದೆಹಲಿಯಲ್ಲಿ. ಈ 2024ರ ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ ನ ಒಂದು ಧ್ಯೇಯ ವಾಕ್ಯ ಏನಪ್ಪ ಅಂದ್ರೆ ಗಡಿಗಳನ್ನು ಬೆಸೆಯುವ ನಾಳೆ ಪರಿವರ್ತನೆಗಾಗಿ. ಗಡಿಗಳನ್ನು ಬೆಸೆಯುವ ನಾಳೆ ಪರಿವರ್ತನೆಗಾಗಿ. ನೆಕ್ಸ್ಟ್, 2024ರ ಜಾಗತಿಕ ಲಿಂಗ ಅಂತರ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 129ನೇ ಸ್ಥಾನ. ಎಷ್ಟನೇ ಸ್ಥಾನ? 129ನೇ ಸ್ಥಾನ. ಭಾರತವು 129ನೇ ಸ್ಥಾನವಾಗಿದ್ದಾಗ ಮೊದಲ ಸ್ಥಾನದಲ್ಲಿರುವಂತಹ ದೇಶ ಯಾವ್ದಪ್ಪ ಅಂದ್ರೆ ಐಸ್ಲ್ಯಾಂಡ್. ಯಾವ ದೇಶ? ಐಸ್ಲ್ಯಾಂಡ್. ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ವರದಿಯನ್ನು ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವ್ದಪ್ಪ ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆ. ಯಾವುದೆಂದರೆ ವಿಶ್ವ ಆರ್ಥಿಕ ವೇದಿಕೆ. ನೆಕ್ಸ್ಟ್, 2024ರ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 63ನೇ ಸ್ಥಾನ. 2024ರ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 63ನೇ ಸ್ಥಾನ. ಅಗ್ರಸ್ಥಾನದಲ್ಲಿರುವಂತ ದೇಶ ಸ್ವೀಡನ್. ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದ ವರದಿಯನ್ನು ಬಿಡುಗಡೆ ಮಾಡುವಂತ ಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆ. ಯಾವುದಪ್ಪ ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆ. ನೆಕ್ಸ್ಟ್, ವಿಶ್ವ ಬ್ಯಾಂಕ್ನ ಜಾಗತಿಕ ಟಾಪ್ 100ರಲ್ಲಿ ಸ್ಥಾನ ಪಡೆದ 9 ಪ್ರಮುಖ ಬಂದರುಗಳು ಯಾವಪ್ಪ ಅಂದ್ರೆ ಮೊದಲನೆಯದು ವಿಶಾಖಪಟ್ಟಣಂ ಬಂದರು, ಇದು ಆಂಧ್ರ ಪ್ರದೇಶದಲ್ಲಿದೆ. ಎರಡನೇದು ಮುಂದ್ರಾ ಬಂದರು, ಇದು ಗುಜರಾತ್ನಲ್ಲಿದೆ. ಮೂರನೇದು ಪಿಪಾವಾವ್, ಇದು ಗುಜರಾತ್ನಲ್ಲಿದೆ. ನಾಲ್ಕನೇದು ಕಾಮ್ ರಾಜರ್ ಬಂದರು, ಈ ಬಂದರು ತಮಿಳುನಾಡಿನಲ್ಲಿದೆ. ಐದನೇ ಬಂದರು ಕೊಚ್ಚಿನ್ ಬಂದರು, ಇದು ಕೇರಳದಲ್ಲಿದೆ. ಆರನೇ ಬಂದರು ಹಜಿರಾ ಬಂದರು, ಇದು ಗುಜರಾತ್ನಲ್ಲಿದೆ. ಏಳನೇ ಬಂದರು
ಕೃಷ್ಣಪಟ್ಟಣಂ ಇದು ಆಂಧ್ರ ಪ್ರದೇಶದಲ್ಲಿದೆ. 8ನೇ ಬಂದರು ಚೆನ್ನೈ ಬಂದರು, ಇದು ತಮಿಳುನಾಡಿನಲ್ಲಿದೆ. 9ನೇ ಬಂದರು ಯಾವುದಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಬಂದರು, ಇದು ಮಹಾರಾಷ್ಟ್ರದಲ್ಲಿದೆ. ಈ 9 ಪ್ರಮುಖ ಬಂದರುಗಳು ವಿಶ್ವ ಬ್ಯಾಂಕ್ನ ಜಾಗತಿಕ ಟಾಪ್ 100ರಲ್ಲಿ ಸ್ಥಾನ ಪಡೆದುಕೊಂಡಿವೆ. ನೆಕ್ಸ್ಟ್, ಜಪಾನ್ ಮತ್ತು ಭಾರತ ಜಂಟಿ ನೌಕಾ ಸಮರಾಭ್ಯಾಸ. ಜಪಾನ್ ಮತ್ತು ಭಾರತಗಳ ನಡುವೆ ನಡೆದಂತಹ ಜಂಟಿ ನೌಕಾ ಸಮರಾಭ್ಯಾಸದ ಹೆಸರೇನಪ್ಪ ಅಂದ್ರೆ ಜಿಮ್ಯಾಕ್ಸ್ 24. ಯಾವ್ದಪ್ಪ ಅಂದ್ರೆ ಜಿಮ್ಯಾಕ್ಸ್ 24. ಜಪಾನ್ ಮತ್ತು ಭಾರತದ ಜಂಟಿ ನೌಕಾ ಸಮರಾಭ್ಯಾಸದ ಜಿಮ್ಯಾಕ್ಸ್ 24 ಎಲ್ಲಿ ನಡೀತಪ್ಪ ಅಂದ್ರೆ ಜಪಾನ್ನ ಯೋಕೋಸುಕಾದಲ್ಲಿ ಜರುಗಲಿದೆ. ಎಲ್ಲಿಪ್ಪ ಅಂದ್ರೆ ಜಪಾನ್ನ ಯೋಕೋಸುಕಾದಲ್ಲಿ ಜರುಗಲಿದೆ. ನೆಕ್ಸ್ಟ್, ವಿಶ್ವ ಜಲಶಾಸ್ತ್ರ ದಿನವೆಂದು ಜೂನ್ 21ರಂದು ಆಚರಿಸಲಾಗುತ್ತದೆ. ವಿಶ್ವ ಜಲಶಾಸ್ತ್ರ ದಿನವೆಂದು ಜೂನ್ 21ರಂದು ಆಚರಿಸಲಾಗುತ್ತದೆ. ಜಲಶಾಸ್ತ್ರಕ್ಕೆ ಸಂಬಂಧಿಸಿದ ತರಬೇತಿ ಸಂಸ್ಥೆ ಎಲ್ಲದಪ್ಪ ಅಂದ್ರೆ ಗೋವಾದಲ್ಲಿದೆ. ಜಲಶಾಸ್ತ್ರಕ್ಕೆ ಸಂಬಂಧಿಸಿದ ತರಬೇತಿ ಸಂಸ್ಥೆ ಗೋವಾದಲ್ಲಿದೆ. ಪ್ರತಿ ವರ್ಷವೂ ಜೂನ್ 21ರಂದು ಅಂತಾರಾಷ್ಟ್ರೀಯ ಸಂಘಟನೆಯು ಜಲರಾಶಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಸಮುದ್ರಗಳು ಮತ್ತು ಸಾಗರಗಳ ಸುಧಾರಿತ ಜ್ಞಾನದಲ್ಲಿ ಅದು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದರ ಕುರಿತು ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಯಾವ ದಿನ ಅಂದ್ರೆ ಜೂನ್ 21. 2024ರ ವಿಶ್ವ ಜಲಶಾಸ್ತ್ರ ದಿನದ ಒಂದು ಧ್ಯೇಯವಾಕ್ಯ ಏನೆಂದರೆ ಹೈಡ್ರೋಗ್ರಾಫಿಕ್ ಮಾಹಿತಿ ಸಾಗರ ಚಟುವಟಿಕೆಗಳಲ್ಲಿ ಸುರಕ್ಷತೆ, ದಕ್ಷತೆ ಮತ್ತು ಸುಸ್ಥಿರತೆ ಹೆಚ್ಚಿಸುವುದು. ಇದೇನಪ್ಪ ಅಂದ್ರೆ 2024ರ ವಿಶ್ವ ಜಲಶಾಸ್ತ್ರ ದಿನದ ಒಂದು ಧ್ಯೇಯವಾಕ್ಯ. ನೆಕ್ಸ್ಟ್, ದೇಶದ ಮೊದಲ ಯುನೆಸ್ಕೋ ಸಾಹಿತ್ಯ ನಗರದ ಸ್ಥಾನ ಪಡೆದಂತಹ ಒಂದು ಸ್ಥಳ ಯಾವದಪ್ಪ ಅಂದ್ರೆ ಕೇರಳದ ಕೊಂಜಿಕೊಡೈ. ಈ ಕೊಂಜಿಕೊಡೆಯನ್ನು ಏನೆಂದು ಕರೆಯುತ್ತಾರೆ ಅಂದರೆ ಕೊಂಜಿಕೊಡೆಯನ್ನು ಮಾನವೀಯತೆ, ಸಾಮರಸ್ಯ, ನ್ಯಾಯ ಮತ್ತು ವಾಕ್ ಸ್ವತಂತ್ರದ ಗುಣವಿರುವ ಆತ್ಮ ಎಂದು ಕರೆಯುತ್ತಾರೆ. ಯಾವುದಕ್ಕಪ್ಪ ಅಂದ್ರೆ ಕೊಂಜಿಕೊಡೆ. ನೆಕ್ಸ್ಟ್, ಲಘು ಯುದ್ಧ ಟ್ಯಾಂಕ್ ಜೋರಾವಾರ್. ಲಘು ಯುದ್ಧ ಟ್ಯಾಂಕ್ ಯಾವುದಪ್ಪ ಅಂದ್ರೆ ಜೋರಾವಾರ್. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO. 2024ರ ಜುಲೈ 6ರಂದು ಗುಜರಾತ್ನ ಹಜೀರದಲ್ಲಿ ಅನಾವರಣಗೊಳಿಸಿತು. ನೆಕ್ಸ್ಟ್, ಗುಜರಾತ್ನ ಕಚ್ ನಾಯರ್ ಸ್ಮೃತಿವನಕ್ಕೆ ಯುನೆಸ್ಕೋವು ಫಿಕ್ಸ್ ವರ್ಸೆಲ್ಸ್ ಅವಾರ್ಡ್ ಘೋಷಿಸಿದೆ. ಗುಜರಾತ್ನ ಕಚ್ ನಾಯರ್ ಸ್ಮೃತಿವನಕ್ಕೆ ಯುನೆಸ್ಕೋ ಫಿಕ್ಸ್ ವರ್ಸೆಲ್ಸ್ ಅವಾರ್ಡ್ ಘೋಷಿಸಿದೆ. ನೆಕ್ಸ್ಟ್, ಬಜಾಜ್ ಕಂಪನಿಯಿಂದ ಬಿಡುಗಡೆಯಾದಂತ ವಿಶ್ವದ ಮೊದಲ CNG ಬೈಕ್ ಯಾವದಪ್ಪ ಅಂದ್ರೆ ಫ್ರೀಡಮ್. ಬಜಾಜ್ ಕಂಪನಿಯಿಂದ ಬಿಡುಗಡೆಯಾದ ವಿಶ್ವದ ಮೊದಲ CNG ಬೈಕ್ ಯಾವದಂದ್ರೆ ಫ್ರೀಡಮ್. ನೆಕ್ಸ್ಟ್, ಜಾನುವಾರುಗಳ ಮೇಲೆ ಕಾರ್ಬನ್ ಡೈಆಕ್ಸೈಡ್ ತೆರಿಗೆ. ಯಾವುದರ ಮೇಲೆ? ಜಾನುವಾರುಗಳ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ತೆರಿಗೆ ವಿಧಿಸಿದ ವಿಶ್ವದ ಮೊದಲ ದೇಶ ಯಾವುದಂದ್ರೆ ಡೆನ್ಮಾರ್ಕ್. ಯಾವುದಪ್ಪ ಅಂದ್ರೆ ಡೆನ್ಮಾರ್ಕ್. ನೆಕ್ಸ್ಟ್, ಶಾಂಘೈ ಸಹಕಾರಿ ಸಂಘಟನೆಯ ಸಮಾವೇಶ 2024 ಎಲ್ಲಿ ನಡೀತಪ್ಪ ಅಂದ್ರೆ ಕಜಕಿಸ್ತಾನದಲ್ಲಿ ನಡೆಯಿತು. ಈ ಸಹಕಾರಿ ಸಂಘಟನೆಯಲ್ಲಿ ನೂತನವಾಗಿ ಸೇರ್ಪಡೆಯಾದಂತ ರಾಷ್ಟ್ರ ಯಾವುದಪ್ಪ ಅಂದ್ರೆ ಬೆಲಾರಸ್. ಯಾವ ರಾಷ್ಟ್ರ? ಬೆಲಾರಸ್. ಈ ಒಂದು ಸಹಕಾರಿ ಸಂಘಟನೆಯಲ್ಲಿ 5 ಸಂಸ್ಥಾಪಕ ರಾಷ್ಟ್ರಗಳಿವೆ. ಎಷ್ಟು ಸಂಸ್ಥಾಪಕ ರಾಷ್ಟ್ರಗಳಿವೆ? 5 ಸಂಸ್ಥಾಪಕ ರಾಷ್ಟ್ರಗಳಿವೆ. ಅವು ಯಾವಪ್ಪ ಅಂದ್ರೆ ಚೀನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಮ್ಯೂಸಿಯಂ ಯುಗೇನ ಎಲ್ಲದಪ್ಪ ಅಂದ್ರೆ ನವದೆಹಲಿಯಲ್ಲಿ ಆಗಲಿದೆ. ಈ ಒಂದು ಯುಗೇನದ ಬಗ್ಗೆ ನೋಡೋಣ. ಈ ವಸ್ತು ಸಂಗ್ರಹಾಲಯವು ಅಂದ್ರೆ ಯುಗೇನ ವಸ್ತು ಸಂಗ್ರಹಾಲಯವು ಪ್ರಸ್ತುತವಾಗಿ
ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರುವ ವಸ್ತು ಸಂಗ್ರಹಾಲಯಕ್ಕಿಂತ ಅತಿ ದೊಡ್ಡದಾಗಲಿದೆ. ನೆಕ್ಸ್ಟ್, ಭಾರತ ಮತ್ತು ಮಂಗೋಲಿಯಾ ರಾಷ್ಟ್ರಗಳ ಜಂಟಿ ಸೇನಾ ಸಮರಾಭ್ಯಾಸ. ಭಾರತ ಮತ್ತು ಮಂಗೋಲಿಯಾ ರಾಷ್ಟ್ರಗಳ ನಡುವಿನ ಜಂಟಿ ಸೇನಾ ಸಮರಾಭ್ಯಾಸ ಯಾವುದಪ್ಪ ಅಂದ್ರೆ ಅಲೆಮಾರಿ ಆನೆ 16ನೇ ಆವೃತ್ತಿಯು ಮೇಘಾಲಯದ ವಿದೇಶಿ ತರಬೇತಿ ನೋಡ್ ಉಮ್ರೋಯನ್ ನಲ್ಲಿ ಆಯೋಜಿಸಲಾಗಿದೆ. ಎಲ್ಲಿ ಆಯೋಜಿಸಲಾಗಿದೆ? ಉಮ್ರೋಯನ್ ನಲ್ಲಿ ಆಯೋಜಿಸಲಾಗಿದೆ. ನೆಕ್ಸ್ಟ್, ಥೈಲ್ಯಾಂಡ್ ತಕ್ ಪ್ರಾಂತ್ಯದ ಪೋರ್ಟ್ ವಚೀರ್ ಪ್ರಕನ್ನಲ್ಲಿ ಭಾರತ ಥೈಲ್ಯಾಂಡ್ ರಾಷ್ಟ್ರಗಳ ನಡುವೆ ಮೈತ್ರಿ ಎಂಬ ಹೆಸರಿನಲ್ಲಿ ಜಂಟಿ ಸಮರಾಭ್ಯಾಸ ಜರುಗಿತು. ಈ ಜಂಟಿ ಸಮರಾಭ್ಯಾಸವು ಮೈತ್ರಿಯ ಎಷ್ಟನೇ ಆವೃತ್ತಿಯಪ್ಪ ಅಂದ್ರೆ 13ನೇ ಆವೃತ್ತಿ. ಎಷ್ಟನೇ ಆವೃತ್ತಿ ಅಂದ್ರೆ 13ನೇ ಆವೃತ್ತಿ. ನೆಕ್ಸ್ಟ್, ಒಡಿಶಾ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೋಹನ್ ಚರಣ್ ಮಾಂಝಿಯವರು ಅಧಿಕಾರವನ್ನು ವಹಿಸಿಕೊಂಡವರು. ಯಾರಪ್ಪ ಅಂದ್ರೆ ಮೋಹನ್ ಚರಣ್ ಮಾಂಝಿ. ಒಡಿಶಾ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೋಹನ್ ಚರಣ್ ಮಾಂಝಿಯವರು ಅಧಿಕಾರವನ್ನು ವಹಿಸಿಕೊಂಡರು. ಅದೇ ರೀತಿಯಾಗಿ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯಾರಪ್ಪ ಅಂದ್ರೆ ಪೇಮಾ ಖಂಡು ಅವರು ಅಧಿಕಾರ ವಹಿಸಿಕೊಂಡರು. ಯಾರಂದ್ರೆ ಪೇಮಾ ಖಂಡು ಅವರು ಅಧಿಕಾರ ವಹಿಸಿಕೊಂಡರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.